ಹಲೋ ನಮಸ್ಕಾರ. ಇವತ್ತು ಏನು ಮಾಡ್ತಾ ಇದ್ದೀರಾ ನೀವು? ಇವತ್ತು ನಿಮಗೋಸ್ಕರ ಒಂದು ಹೊಸ ಇಂಟ್ರೋ ಅಂತ ತೊಗೊಂಬಂದಿದ್ದೀನಿ. ಈಗೇನು ನೋಡಿದ್ರಲ್ಲ ಸ್ಟಾರ್ಟಿಂಗಲ್ಲಿ, ಅದೇ ಥರ ನಿಮಗೊಂದು ಇಂಟ್ರೋ ಮಾಡೋದನ್ನು ಹೇಳ್ಕೊಡ್ತೀನಿ. ಅದು ಈಜಿ ಮೆಥಡ್ಡು ನಿಮ್ಮ ಮೊಬೈಲ್ನಲ್ಲಿ. ಅದಕ್ಕೋಸ್ಕರ ನಿಮ್ಮ ಮೊಬೈಲನ್ನು ಈಗ ರೊಟೇಟ್ ಮಾಡ್ಕೊಳ್ಳಿ, ಹಂಗಾದರೆ ನಿಮಗೆ ಸರಿಯಾಗಿ ಕಾಣುತ್ತೆ. ಅದನ್ನು ಈಗ ನೀವು VN ಆ್ಯಪನ್ನು ಓಪನ್ ಮಾಡ್ಕೋಬೇಕು. VN ಆ್ಯಪನ್ನು ಓಪನ್ ಮಾಡಿದ ಕೂಡಲೇ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಂಟರ್ಫೇಸ್ ಬಂದಮೇಲೆ ಇದೇನು ಪ್ಲಸ್ ಕಾಣ್ತಾ ಇದೆಯಲ್ಲ, ಪ್ಲಸ್ಸಲ್ಲಿ ನಾನು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ನ್ಯೂ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಅದು ವೀಡಿಯೋ ಸೆಕ್ಷನಲ್ಲಿ ಮಾಡ್ಕೊಂಡು ಸೇವ್ ಕೊಟ್ಟರೆ ಈ ಥರ ವೀಡಿಯೋ ಸೆಕ್ಷನಲ್ಲಿ ಬರುತ್ತೆ ನಿಮ್ಮ ಗ್ಯಾಲರಿಯಲ್ಲಿ ಏನದು ಇಂಟ್ರೋ ಟೆಂಪ್ಲೇಟ್ ಇದೆಯಲ್ಲ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈ ಇಂಟ್ರೋ ಟೆಂಪ್ಲೇಟನ್ನು ನಾನು ಆಲ್ರೆಡಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ವಿತೌಟ್ ಕಾಪಿರೈಟ್ ಇರುತ್ತೆ. ಅದನ್ನು ನೀವು ಯಾವುದೇ ಚಿಂತೆ ಇಲ್ಲದೆ ನೀವು ಅದನ್ನು ನಿಮ್ಮ ಇಂಟ್ರೋನ್ನಾಗಿ ಮಾಡ್ಕೋಬೋದು. ಓಕೆ, ಇದು ಮಾಡ್ಕೊಂಡಾದ್ಮೇಲೆ ಸೆಲೆಕ್ಟ್ ಆದಮೇಲೆ ಲಾಸ್ಟಿಗೆ ವಾಟರ್ ಮಾರ್ಕನ್ನು ಡೆಲಿಟ್ ಮಾಡ್ಕೊಳ್ಳಿ. ಡೆಲಿಟ್ ಮಾಡ್ಕೊಂಡಾದ್ಮೇಲೆ ರೇಷಿಯೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ 16:9. ಓಕೆ, ಈಗ ನೀವು ನೆಕ್ಸ್ಟ್ ಸ್ಟೆಪ್ಪು ಏನು ಮಾಡ್ಬೇಕಂದ್ರೆ, ನಿಮ್ಮ ಈ ಟೆಂಪ್ರೋದಲ್ಲಿ ಈಗ ನೀವು ನಿಮ್ಮ ಯೂಟ್ಯೂಬ್ ಲೋಗೋವನ್ನು ಆ್ಯಡ್ ಮಾಡ್ಕೋಬೇಕು. ಯೂಟ್ಯೂಬ್ ಲೋಗೋ ಆ್ಯಡ್ ಮಾಡ್ಕೊಳ್ತಂದ್ರೆ ಎಲ್ಲಿ ಬೇಕಲ್ಲಿ ಮಾಡ್ಕೊಳಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಒಂದು ಟೈಮಿಂಗ್ ಇದೆ. ಆ ಟೆಂಪ್ಲೇಟಲ್ಲಿ ನೀವು ಒಂದು ಟೈಮ್ ಹೇಳ್ತೀನಿ, ಆ ಟೈಮನ್ನು ನೋಡಿ ಆ ಟೈಮ್ ಪ್ರಕಾರ ನೀವು ನಿಮ್ಮ 2.58 ಸೆಕೆಂಡಲ್ಲಿ ನೀವು ಅದನ್ನು ಟೆಂಪ್ಲೇಟನ್ನು ಸ್ಕ್ರೋಲ್ ಮಾಡಿಕೊಂಡು ಅಲ್ಲಿ ನಿಮ್ಮ ಯೂಟ್ಯೂಬ್ ಲೋಗೋವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನೀವು ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ನಾನು ಹೇಗೆ ಮಾಡ್ತಾಯಿದ್ದೀನಿ ನೋಡಿ, ಈಗ ಅದೇ ಥರ ನೀವು ಮಾಡ್ಕೊಳ್ಳಿ. ಭಾಳ ಈಜಿ ಮೆಥಡ್ ಇದೆ. ನೀವು ಇದನ್ನೇನು ಅಷ್ಟೊಂದು ಲೆಂದಿಯಾಗಿ ಹೇಳ್ತಾ ಇಲ್ಲ, ನಾನು ಫುಲ್ ಈಜಿ ಮೆಥಡಾಗಿ ಹೇಳ್ತಾ ಇದ್ದೀನಿ. ಓಕೆ, ಈ ಥರ ಅದನ್ನು ಚಿಕ್ಕದಾಗಿ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ಅದನ್ನು ನೀವೀಗ ನಿಮ್ಮ ಲೋಗೋನ ಸೆಲೆಕ್ಟ್ ಮಾಡ್ಕೊಂಡು ಅದು ವಿಡಿಯೋ ಎಂಡ್ ಇತ್ತಿದೆಯಲ್ಲ ಅದನ್ನು ಮಾಡ್ಕೋಬೇಕು. ನಿಮ್ಮದೇನು ಟೆಂಪ್ಲೇಟ್ ಇದೆಯಲ್ಲ, ಟೆಂಪ್ಲೇಟ್ ಲಾಸ್ಟ್ವರೆಗೆ ಅದು ಬರಬೇಕು. ಹಂಗಂದರೆ ಅದು ಪೂರ್ತಿ ನಿಮ್ಮ ಟೆಂಪ್ಲೇಟ್ ಕಂಪ್ಲೀಟ್ ಆಗೋವರೆಗೆ ನಿಮ್ಮ ಲೋಗೋ ಇರುತ್ತೆ. ಅದು ಆದಮೇಲೆ ಈಗ ನಾನು ಅದಕ್ಕೊಂದು ಎನಿಮೇಷನ್ ಕೊಡ್ಬೇಕಲ್ಲ, ಅದಕ್ಕೋಸ್ಕರ ನಾನು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬ್ಲೆಂಡಿಂಗ್ ಸೆಕ್ಷನಲ್ಲಿ ಬಂದು ಸ್ಕ್ರೀನನ್ನು ಸೆಲೆಕ್ಟ್ ಮಾಡ್ಕೊಂಡೆ. ನೀವು ನೋಡಿದ್ರಲ್ಲ, ಒಂದು ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನಾನೀಗ ಭಾಳ ಲೆಂತ್ ಆಗುತ್ತೆ ಅಂತೇಳಿ ನಿಮಗೆ ಅಗದಿ ಸ್ಪೀಡಾಗಿ ಹೇಳ್ತಾ ಇದ್ದೀನಿ. ಅದನ್ನು ನೀವು ಸ್ಲೋ ಮಾಡ್ಕೊಂಡು ನೋಡ್ತೀವಿ. ಈಗ ಇದಕ್ಕೆ ಒಂದು ಹೊಸ ಕೀ ಫ್ರೇಮನ್ನು ಆ್ಯಡ್ ಮಾಡೋದೊಂದು ನಾನು ಹೊಸ ಆಪ್ಷನ್ ಹೇಳ್ಕೊಡ್ತಾ ಇದ್ದೀನಿ. ಈಗ ನೋಡಿ, ಕೀ ಫ್ರೇಮನ್ನು ಆ್ಯಡ್ ಮಾಡಬೇಕು. ಈ ಥರ ನೀವು ಸ್ಟಾರ್ಟಿಂಗಲ್ಲಿ ನಿಮ್ಮ ವಿಡಿಯೋದಲ್ಲಿ ತೊಗೊಂಡು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕೀ ಫ್ರೇಮನ್ನು ಆ್ಯಡ್ ಮಾಡ್ಕೋಬೇಕು. ಕೀ ಫ್ರೇಮ್ ಮಾಡೋದನ್ನು ನೀವು ಸ್ಲೋ ಆಗಿ ನೋಡ್ಕೊಳ್ಳಿ. ನಾನು ಕೀ ಫ್ರೇಮ್ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ಏರೋ ಮಾರ್ಕ್ ಕೊಟ್ಟು ನಿಮಗೆ ತಿಳಿಸ್ತಾ ಇದ್ದೀನಿ. ಓಕೆ, ಅದನ್ನು ಈ ಥರ ಮಾಡ್ಕೊಂಡು ನೀವೀಗ 4.04 ನಿಮ್ಮದು ಚಾನಲ್ ನೇಮ್ ಏನಿದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ಓಕೆ, ನನ್ನ ಚಾನಲ್ ನೇಮನ್ನು ನಾನು ಆ್ಯಡ್ ಮಾಡಿಕೊಂಡೆ. ಅದಕ್ಕೆ ಕಲರು ಮತ್ತು ಫಾಂಟ್ ಎಲ್ಲ ನೀವು ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಳ್ಳಿ. ನನಗೆ ಇದೇ ಇಷ್ಟ, ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಅದನ್ನು ನಾನು ಈಗ ಕಲರ್ನೂ ಕೇಸರಿ ಕೊಟ್ಟಿದ್ದೀನಿ. ಅದನ್ನು ಕೊಟ್ಟು ಈಗ ಅದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಕ್ಕೂ ಒಂದು ನೀವು ಎನಿಮೇಷನ್ನು ಮತ್ತು ಮೋಷನ್ನು ಎಲ್ಲ ನಿಮ್ಗೆ ಏನು ಬೇಕೋ ಆ ಥರ ಅದರಲ್ಲಿ ಆಪ್ಷನ್ ಸಿಕ್ಕಾಬಿಟ್ಟಿದೆ VNಲ್ಲಿ. ನೀವು ಕಾಯಿನ್ ಮಾಸ್ಟರ್ ಅದು ಯೂಸ್ ಮಾಡ್ತಿರ್ಬೋದು, ಆದರೆ ಕಾಯಿನ್ ಮಾಸ್ಟರ್ಗಿಂತ ಬೆಸ್ಟ್ ಆಪ್ಷನ್ ಅಂದರೆ VNಲ್ಲಿ ನಿಮಗೆ ಒಂದು ಟೈಪ್ ಕಂಪ್ಯೂಟರ್ ಏನು ಬೇಕಾಗಿಲ್ಲ. ಕಂಪ್ಯೂಟರ್ ಟೈಪ್ ನೀವು ಇದರಲ್ಲಿ ಪೂರ್ತಿ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೋಬೋದು. ಅದಕ್ಕೂ ನಾನು ಈ ಕೀ ಫ್ರೇಮನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ಈ ಕೀ ಫ್ರೇಮ್ನ ಆರ್ಡರ್ ಮಾಡೋದು ಭಾಳ ಈಜಿ. ಏನು ಸ್ಟಾರ್ಟಿಂಗಲ್ಲಿ ಬಂದು ಅದಕ್ಕೆ ಒಂದು ಕೀ ಫ್ರೇಮನ್ನು ಸೆಲೆಕ್ಟ್ ಮಾಡ್ಕೊಂಡು ಲಾಸ್ಟ್ ಬಂದು ಅದನ್ನು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಅದನ್ನು ಕೀ ಫ್ರೇಮನ್ನು ವಾಪಸ್ ನೀವು ಒತ್ತಿಬಿಟ್ರೆ ಇದು ಆಗುತ್ತೆ. ಈಗ ನೋಡಿ ತಯಾರಾಗಿದೆ. ಓಕೆ, ಈಗ ತಯಾರಾದಮೇಲೆ ನೀವು ಇದನ್ನು ಸೇವ್ ಮಾಡ್ಕೋಬೇಕು. ಕರೆಕ್ಟಾಗಿ ಸೇವ್ ಮಾಡ್ಕೊಳ್ತಾನೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೊಂದಿಷ್ಟು ಪ್ರೊಸೀಜರ್ ಇದೆ, ಯಾವ ಥರ ಸೇವ್ ಮಾಡ್ಬೇಕಂತೇಳಿ. ಅದನ್ನು ನೀವು ರೆಸೊಲ್ಯೂಷನನ್ನು 1080 ಇಡಬೇಕು, ಮತ್ತು FPS-ಅನ್ನು 30 ಇಡಿ, ಮತ್ತು ಎವರೇಜ್ ಏನಿದೆ ಕೆಳಗಡೆ ಲಾಸ್ಟ್ ಆಪ್ಷನ್ ಇದೆಯಲ್ಲ ಪೂರ್ತಿ 100% ಮಾಡಿ ಸೇವ್ ಕೊಡಬೇಕು. ಈ ಥರ ಸೇವ್ ಆಗುತ್ತೆ. ಸೇವ್ ಆದಮೇಲೆ ನೀವು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಇರುತ್ತೆ. ಅದನ್ನು ನೀವು ನಿಮ್ಮ ಯೂಟ್ಯೂಬ್ ವೀಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಹಾಕೋಬೋದು. ಸ್ಟಾರ್ಟಿಂಗಲ್ಲಿ ಹಾಕೊಂಡ್ರೆ ಒಂದು ಒಳ್ಳೆಯ ನಿಮ್ಮದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ನಿಮ್ಮ ವ್ಯೂವರ್ಸ್ಗೆ. ಓಕೆ, ಥ್ಯಾಂಕ್ ಯು. ನನ್ನ ಚಾನಲನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿರೋರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.